ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬೆಳಗಿನ ವಿಡಿಯೋ ಶುರು ಮಾಡಿದ್ದೀನಿ. ಯೋಗವ್ರ ಮನೇಲಿ ಇದ್ದಾರೆ, ಅದರಿಂದ ನಂಗೆ ಸ್ವಲ್ಪ ಎಲ್ಪ್ ಮಾಡ್ತಾರೆ. ಮ್ಯಾಟೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಒಳಗಡೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಅಂದ್ಬಿಟ್ಟು. ಇನ್ನು ಇಲ್ಲಿ ನೆಲ ಒರೆಸಿ ನೀರು ಚೆಲ್ಲಿದ್ರೆ ಮ್ಯಾಟನ್ನು ಕ್ಲೀನ್ ಮಾಡ್ಕೊಂಡು ಎಲ್ಲ ನೀರು ಹಳ್ಳದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಯಾಕಂದರೆ ಗಾಡಿ ಆಟೋ ಹೊರಗಡೆ ಹಾಕೋದು ತೆಗೆದು ಮಾಡ್ತಾ ಇರ್ತೀವಲ್ಲ, ಸಿಮೆಂಟ್ ಎಲ್ಲ ಕಿತ್ತೋಗ್ಬಿಟ್ಟು ಗೇಟ್ ಹತ್ರ ಸ್ವಲ್ಪ ಹಳ್ಳ ಆಗ್ಬಿಟ್ಟಿದೆ. ಇವತ್ತು ಒಂದೆರಡು ದಿನ ಗಾಡಿ ಯಾವುದು ಹಾಕೋದು ತೆಗೆಯೋದಿರೋದಿಲ್ಲ, ಅದರಿಂದ ಅದಕ್ಕೆ ಜಲ್ಲಿಕಲ್ಲು ಸಿಮೆಂಟೆಲ್ಲ ಹಾಕಿ ಸ್ವಲ್ಪ ಪ್ಯಾಚ್ ಮಾಡೋಣ ಅಂದ್ಕೊಂಡಿದ್ವಿ. ಇಲ್ಲಾಂದರೆ ಸೊಳ್ಳೆಗಳು ನೀರು ನಿಂತ್ಕೊಂಡು ಎಲ್ಲಿ ನಿಂತ್ಕೊಂಡಿರುತ್ತೋ ಅಲ್ಲಿ ಸೊಳ್ಳೆ ಬರುತ್ತೆ. ಇಲ್ಲಿ ಗಿಡ ಅದೆಲ್ಲ ಜಾಸ್ತಿ ಇರೋದ್ರಿಂದ ಸೊಳ್ಳೆಗಳು ಜಾಸ್ತಿ. ಅದಕ್ಕೆ ಬೆಳಿಗ್ಗೆನೇ ಕೆಲಸ ಮುಗಿಸ್ಬಿಟ್ರೆ ಸ್ವಲ್ಪ ಬಿಸಿಲು ಬರೋಷ್ಟೊಡೆ ನೀರೆಲ್ಲ ಡ್ರೈ ಆಗುತ್ತೆ. ಆವಾಗ ಸಿಮೆಂಟು ಜಲ್ಲಿಕಲ್ಲೆಲ್ಲ ಹಾಕಿ ಕೆಲಸ ಮುಗಿಸ್ಕೊಂಡು ಅಂದ್ಕೊಂಡಿದ್ದೀನಿ. ಇನ್ನು ಟಿಫನ್ಗೆ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ರವೆಲ್ಲ ಕ್ಲೀನ್ ಮಾಡ್ಕೊತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಮನೆಗೆ ಒಂದು ಗೆಸ್ಟ್ ಬಂದಿದ್ದಾರೆ, ಯಾರು ಏನು ಅಂತ ಹೇಳ್ತೀನಂತ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೇಳ್ತೀನಿ. ಉಪ್ಪಿಟ್ಟು ಸಿಂಪಲಾಗಿ ಮಾಡಿಕೊಂಡೆ, ತರಕಾರಿ ಏನೂ ಹಾಕಿಲ್ಲ. ಇವತ್ತು ಆ ಗೆಸ್ಟು ನಮಗೆ ತುಂಬ ಮುಖ್ಯ, ನಿಮಗೆ ಏನು ಅನಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ. ಇನ್ನು ನಮ್ಮ ಸೋನು ಮೋನುದು ಚೈನ ಹಾಗೇ ಇಟ್ಟಿದ್ವಿ. ನಾನು ಅವ್ರು ಇದ್ದಾಗ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಅನಿಸುತ್ತೆ, ಮಾಡ್ತಾಯಿದ್ದೆ, ಆದರೆ ನಾನು ಅವ್ರನ್ನ ಶೇರ್ ಮಾಡಿರಲಿಲ್ಲ. ಅವರು ಹೋಗೇನೆ ನಮ್ಮ ಮನೆಯಿಂದ 3 ವರ್ಷ ಆಯಿತು. ಆದರೂ ಆ ಚೈನ್ನ ಭದ್ರವಾಗಿ ಇಟ್ಟಿದ್ವಿ. ಆದರೆ ನನಗೆ ಎಲ್ಲಿಟ್ಟಿದ್ದೀನಿ ಅಂತ ಮರ್ತೋಗ್ಬಿಟ್ಟಿತ್ತು ನನಗೆ. ಆದರೆ ಬಿಸಾಕೋದು ಬೇಡ, ಒಂದು ನೆನಪಿರುತ್ತೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ಅದನ್ನು ಪಾಪ ಯೋಗರು ಜೋಪಾನವಾಗಿ ಎತ್ತಿಟ್ಟು ಇವತ್ತು ಕೊಡ್ತಾಯಿದ್ದಾರೆ ನಮ್ಮ ಮನೆಗೆ ಬಂದಿರೋ ಗೆಸ್ಟಿಗೆ ಹಾಕೋಣ ಅಂತ ಹೇಳಿಬಿಟ್ಟು. ಎಷ್ಟು ಒಂದು ಅದು ಅವ್ರು ಇರ್ತಾರೆ ಇರಲ್ವೋ, ಆದರೆ ಅವ್ರು ಬಳಸಿದ್ದು ವಸ್ತುಗಳು ನಮಗೆ ತುಂಬ ನೆನಪಾಗುತ್ತೆ. ಅದು ನಾನು ತುಂಬ ಬೇಜಾರು ಮಾಡಿಕೊಂಡು ಅವ್ರನ್ನ ಮಿಸ್ ಮಾಡ್ಕೊಂಡ್ನಲ್ಲ ಅಂತ ಅನ್ನಿಸ್ತಾ ಇತ್ತು ಆ ಚೈನ್ನ ನೋಡಿದಾಗ. ಖುಷಿನೂ ಆಯಿತು. ಇನ್ನು ಗೆಸ್ಟು ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡು ನಮಗೊಂದು ಹೊಸ ನಾಯಿನ ಕೊಟ್ಟು ಕಳಿಸಿದ್ದಾಳೆ. ಲಾಸ್ಟ್ ಟೈಮು ನಮ್ಮ ಸೋನೂನ ಕೊಟ್ಟಿದ್ದು ಅವಳೇ. ಅವಳನ್ನ ಫುಲ್ಲು ನಮ್ಮ ಮಗಳು ಥರ ಹಚ್ಕೊಂಡ್ಬಿಟ್ಟಿದ್ವಿ. ಯಾವ ರೀತಿ ಇದ್ದು ನಮ್ಮ ಸೋನು ಅಂದರೆ ನಮ್ಮ ಜೊತೆ ಬೆಳಿಗ್ಗೆ 4 ಗಂಟೆಗೆ ಯೋಗೋರು ಎದ್ದು ಹೊರಗಡೆ ಹೋದ ತಕ್ಷಣ ಅವ್ರ ಬೈಕೆ ಮಂಚದ ಕೆಳಗಡೆ ಮಲಗಿರೋಳು. ಅವ್ರು ಹೋದ ತಕ್ಷಣ ಜಂಪ್ ಮಾಡಿ ಮಂಚದ ಮೇಲೆ ಹತ್ಬಿಟ್ಟು ನನ್ನ ಬೆಡ್ಶೀಟ್ ಜೊತೆ ನುಗ್ಗಿ ಹೊಚ್ಕೊಂಡು ಅವಳು ಅಲ್ಲೇ ಪಕ್ಕದಲ್ಲೇ ಮಲ್ಕೊಬೇಕಿತ್ತು. ಅಷ್ಟು ಥರ ಅವಳು ಕಾಟನೂ ಕೊಟ್ಟಿದ್ಲು. ಅವಳನ್ನ ಧರ್ಮಸ್ಥಳಕ್ಕೆಲ್ಲ ಬಚ್ಚಿಕೊಂಡು ಕರ್ಕೊಂಡೋಗಿದ್ವಿ ಕಾರಲ್ಲಿ. ಅದೆಲ್ಲ ತುಂಬ ಮೆಮೊರಿ, ಅದನ್ನು ಮರೆಯೋಕ್ಕಾಗಲ್ಲ. ಯಾಕಂದರೆ ಅಷ್ಟು ದೂರ ಬೆಂಗಳೂರಿಂದ ಧರ್ಮಸ್ಥಳದವರೆಗೂ ರೂಮಲ್ಲಿ ಸೇರಿಸ್ಕೊಳ್ಳಲ್ಲ ನಾಯಿನ. ಭಾಳ ಪಜಿತಿ ಮಾಡಿದ್ವಿ. ಯಾಕಂದರೆ ಮಗಳ ಥರ ಹಚ್ಕೊಂಬಿಡೋದು ದೊಡ್ಡದಲ್ಲ, ಅವ್ರನ್ನ ಬಿಟ್ಟಿರೋದಕ್ಕೂ ಕಷ್ಟ. ಆಮೇಲೆ ಅವಳು ಮಿಸ್ ಆದಾಗ ಕೂಡ ನಾವು ತುಂಬ 1-2 ತಿಂಗಳು ನಾನು ಯೋಗ ಫುಲ್ಲು ಕಣ್ಣೀರು ಹಾಕಿದ್ದೀವಿ, ಮರೆಯೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ನಾವು ಸುಮ್ಮನೆ ಆಗ್ಬಿಟ್ವಿ. 3 ವರ್ಷ ಏನು ಬೇಡಪ್ಪ, ನಮ್ಮ ಕೈಲಿ ಇದೆಲ್ಲ ಸಾಧ್ಯ ಇಲ್ಲ, ಬಾಡಿಗೆ ಮನೆಯವರು ಎಲ್ಲ ಕಡೆ ಆಗಲ್ಲ, ಓನರ್ಗಳು ಒಪ್ಪಲ್ಲ ಅಂದ್ಬಿಟ್ಟು. ಆದರೆ ಏನು ಋಣನೋ ಏನೋ ಗೊತ್ತಿಲ್ಲ, ಅವಳೇ ಆ ನಾಯಿನೂ ಕೊಟ್ಟಿದ್ದು. ಇವತ್ತು ಈ ನಾಯಿನೂ ಕೂಡ ಅವಳೇ ಕೊಟ್ಟು ಕಳಿಸಿದ್ದಾಳೆ. ನಮಗೊಂಥರ ಖುಷಿಯಾಗುತ್ತೆ, ಇಷ್ಟನೇ. ಆದರೆ ನೋಡ್ಕೊಳ್ಳೋದಕ್ಕೆ ಮತ್ತು ಎಲ್ಲರೂ ಹೋದಾಗ ಯಾರೂ ಇರಲ್ಲ, ಅದೊಂದು ಬೇಜಾರಾಗುತ್ತೆ. ಇನ್ನು ಮೊದಲೇ ದಿನ ಬಂದಿದ್ದಲ್ವ, ಸ್ವಲ್ಪ ನೀಟಾಗೆಲ್ಲ ಸ್ನಾನ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅವಳಿಗೆ ಅಂತ ಏನೂ ತಂದಿಲ್ಲ. ಮನೇಲಿ ಇದ್ದಿದ್ದು ಒಂದು ಶಾಂಪೂನೇ, ಇಲ್ಲ ಮನೇಲಿದ್ದುದಲ್ಲ, ಅವಳಿಗೋಸ್ಕರ ಹೋಗ್ಬಿಟ್ಟು ಡವ್ ಶಾಂಪು ತೊಗೊಂಬಂದರು ಇವಾಗ. ನಾನು ಅದನ್ನು ರೇಗಿಸ್ತಾ ಇದ್ದೆ, ನೋಡ್ದ ಅವಳು ಇವತ್ತು ಬಂದಿದ್ದಾಳೆ, ಅವಳಿಗಾಗಲೇ ಡವ್ ಶಾಂಪು ಅಂದ್ಬಿಟ್ಟು ಇನ್ನೊಳಗೆ ಬಿಸಿನೀರಿಟ್ಟು ಚಳಿ ಆಗಬಾರ್ದು ಅಂತೇಳ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ನೋಡೋಣ ಹೇಗೆ ಹೊಂದ್ಕೊತಾಳೆ ಏನು ಅಂತ. ಸ್ವಲ್ಪ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ, ಇನ್ನು ಮುಂದೆ ಎಲ್ಲರೂ ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಇವಳು ಎಂಟ್ರಿ ಆಗಿದ್ದಾಳೆ. ಇವಳು ಯಾವ ರೀತಿ ಕಾಟ ಕೊಡ್ತಾಳೆ, ಇವಳನ್ನ ನಾವು ಹೇಗೆ ಹಚ್ಕೊತೀವಿ ಮುಂದೆ ನೋಡಬೇಕು. ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನಾವು ಇರೋದೇ ಇಬ್ಬರು, ಒಂಥರ ಅವರು ನಾನು ನಮ್ಮದೇ ವೀಡಿಯೋಸ್ ಆಗಿರೋದು. ಇದನ್ನೇ ನೋಡಿ ನಿಮಗೂ ಬೇಜಾರಾಗಿತ್ತು. ಇನ್ನು ಮುಂದೆ ಇವಳು ಒಂದು ಹೊಸ ಗೆಸ್ಟು ನಮ್ಮ ವೀಡಿಯೋದಲ್ಲಿ. ಈಗ ನಾವು ಇಬ್ಬರಲ್ಲ 3 ಜನ ಕಾಣಿಸ್ಕೊತಾ ಇರ್ತೀವಿ. ಇವಳನ್ನು ಅವಾಗವಾಗ ತೋರಿಸ್ತಾ ಇರ್ತೀನಿ. ಇನ್ನು ನಾವು ಇದ್ದೀವಿ, ನಮ್ಮ ವೀಡಿಯೋ ಮಾಡ್ತೀನಿ ಅಂದರೆ ಇವಳನ್ನು ಮಾಡಲೇಬೇಕಲ್ಲ, ಇವಳನ್ನು ತೋರಿಸ್ಬೇಕಲ್ಲ. ಇನ್ನು ಸ್ನಾನ ಮಾಡಿ ಪಕ್ಕದಲ್ಲಿರೋ ಜಾಗಕ್ಕೆಲ್ಲ ಹೋಗಿ ಮಣ್ಣು ಮಾಡ್ಕೊಂಬಿಡ್ತಾಳೆ ಅಂದ್ಬಿಟ್ಟು ಅವಳಿಗೆ ಚೈನ್ ಹಾಕಿ ಕಟ್ಬಿಡೋಣ ಅಂತ ಸ್ವಲ್ಪ ತುಂಬ ಭಯ ಪಡ್ತಾ ಇದ್ದಾಳೆ. ಫಸ್ಟ್ ಟೈಮ್ ನಮ್ಮ ನೋಡಿದಲ್ಲ, ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಟೈಮ್ ಬೇಕು ಅವಳಿಗೆ. ಸ್ವಲ್ಪ ಸಣ್ಣಕ್ಕೆ ಚಿಕ್ಕಕ್ಕಿದ್ದಾಳೆ, ವೀಡಿಯೋದಲ್ಲಿ ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದ್ದಾಳೆ ಅಷ್ಟೇ. ಇನ್ನು ಅವಳಿಗೆ ಬಂದ ತಕ್ಷಣ ಸ್ನಾನ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹಾಲು ಕೊಡೋಣ, ಕುಡೀಲಿ, ಹೊಟ್ಟೆ ಹಚ್ಕೊಂಡಿರ್ತಾಳಲ್ಲ ಅಂದ್ಬಿಟ್ಟು ಕೊಟ್ವಿ. ಭಯ ಪಟ್ಕೊಂಡು ಅದನ್ನು ಕುಡಿತಿಲ್ಲ. ಪಾಪ ಅವರು ಬೆರಳೆಲ್ಲ ಹಾಕಿ ಬಾಯಲ್ಲಿ ಇಡ್ತಾ ಇದ್ದಾರೆ. ನಾವು ಬೇಗ ಹೊಂದ್ಕೊಂಡ್ಬಿಡ್ತೀವಿ. ನಾನು ಸ್ವಲ್ಪ ಭಯ ಪಡ್ತೀನಿ, ಎಲ್ಲಿ ಕಚ್ಚಿಬಿಡುತ್ತೋ ಒಂಥರ ಮಾಡ್ಕೊಂಬಿಡ್ತೀನಿ ನಾನು ಸ್ವಲ್ಪ. ಆದರೆ ಯೋಗವ್ರು ಹಂಗಲ್ಲ, ಅದು ಯಾವುದೇ ನಾಯಿ ಆಗಲಿ ಏನೇ ಆಗಲಿ. ಪಾಪ ಈಗ ನಮ್ಮ ರಾಮಗೂ ಅಷ್ಟೇ ಹೊರಗಡೆ ಚೆನ್ನಾಗಿ ನೋಡ್ಕೊಳ್ಳೋರು. ಈಗ ಇದು ಬಂದ ತಕ್ಷಣ ಅಷ್ಟೇ ಸ್ನಾನ ಮಾಡಿಸಿ ನೀಟಾಗಿ ಹಾಲು ಕುಡಿಸಿ
ತುಂಬ ದಿನದಿಂದ ನಮ್ಮ ಮನೇಲಿ ಇದೆಯೇನೋ ಅನ್ನೋ ಥರ ನೋಡ್ಕೊಳ್ಳೋ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಅದನ್ನು ಕರ್ಕೊಂಬಂದು ನನ್ನ ಫ್ರೆಂಡ್ ಮಗಳು ಇಲ್ಲೇ ಇದ್ದಾಳೆ, ಒಂದು 4 ದಿನ ಇರ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಅವಳಿಗೆ ಫುಲ್ಲು ಟ್ರೈನಿಂಗ್ ಕೊಟ್ಟಿದ್ದೀನಿ. ಯಾಕಂದರೆ ಪಾಪ ನನ್ನ ವೀಡಿಯೋಸ್ ನೋಡಿ ನಿಮಗೂ ಬೇಜಾರಾಗಿರುತ್ತಲ್ವ ನನ್ನ ಮಾತು ಕೇಳಿ ಕೇಳಿ. ಅದಕ್ಕೆ ನೋಡು ನಾನು ಲಾಗ್ನ ಮಾಡ್ತೀನಿ, ನೀನು ಮಾತಾಡಬೇಕು ನೀನು ಅಂತ ಹೇಳಿದ್ದೀನಿ. ಯಾಕಂದರೆ ಅವಳು ನಾನು ತುಂಬ ವರ್ಷದಿಂದ ನೋಡ್ತಿದ್ದಾಳೆ, ಅವಳು ಚಿಕ್ಕವಳಿದ್ದಾಗಿಂದ ನಾನು ನೋಡ್ತಿದ್ದಾಳೆ. ಆದರೂ ಬಾಯಿ ಬಿಟ್ಟು ಮಾತಾಡಲ್ಲ. ನನಗೇನೆಂದರೆ ಪಟ ಮಾತಾಡ್ತಾ ಇರಬೇಕು ನನ್ನ ಜೊತೆ ಇರೋರು, ಅಥವಾ ನಾನು ಸೈಲೆಂಟಾಗಿದ್ದರೆ ನನಗೆ ಅಷ್ಟು ಇಷ್ಟನೇ ಆಗಲ್ಲ. ಅದಕ್ಕೆ ಇನ್ಮೇಲೆ ಮೊಬೈಲ್ ನೀನೇ ಇಟ್ಕೊಂಡು ವೀಡಿಯೋಸ್ ನೀನೇ ಮಾಡಬೇಕು ಅಂತ ಹೇಳಿದ್ದೀನಿ. ಇದರಲ್ಲಿ ಸ್ವಲ್ಪ ಮಾತಾಡಿದ್ದಾಳೆ. ಹೇಗೆ ಮಾತಾಡಿದ್ದಾಳೆ ಅನ್ನೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಹೇಗಿದೆಯೋ ನಾನು ಹಾಗೇನೆ ಅದು ವೀಡಿಯೋ ಏನು ಇದು ಮಾಡಿದ್ರೆ ಹಾಗೆ ಹಾಕಿದ್ದೀನಿ. ಯಾಕಂದರೆ ಅವಳಿಗೂ ಖುಷಿ ಆಗುತ್ತಲ್ವ, ನಾನು ವೀಡಿಯೋ ಮಾಡಿದ್ದು, ನಾನು ಮಾತಾಡಿದ್ದನ್ನ ಹಾಕಿದ್ದಾರೆ ಅಂದ್ಬಿಟ್ಟು. ಇನ್ನು ನಾವು ಉಪ್ಪಿಟ್ಟು ತಿನ್ನಬೇಕಾದ್ರೇ ನಮ್ಮ ನಾಯಿ ಮರಿ ಬಂತು, ಅದನ್ನು ಉಪ್ಪಿಟ್ಟು ತಿಂತಾಯಿದ್ದೆ. ನಾನು ಸುಮ್ಮನೆ ಬಂದಿದ್ದಾಳೆ ಪಕ್ಕದಲ್ಲಿ ನೋಡ್ತಾ ಇದ್ದಾಳೆ, ಸ್ವಲ್ಪ ಹಾಕು ನೋಡೋಣ ಅಂದರೆ ಚೆನ್ನಾಗಿ ತಿಂತಿದ್ದಾಳೆ ಉಪ್ಪಿಟ್ಟು. ಕೆಲವೊಂದು ತಿನ್ನಲ್ಲ, ಕೆಲವೊಂದೇನು ನಮ್ಮ ರಾಮು ದೋಸೆ, ಇಡ್ಲಿ, ಉಪ್ಪಿಟ್ಟು, ಪಲಾವು, ಟೊಮೊಟೊ ಬಾತು ಇದೇನು ತಿನ್ನಲ್ಲ ಅವನು. ಬರೇ ಇಲ್ಲ ನಾನ್ ವೆಜ್ ಇರಬೇಕು, ಮೊಸರನ್ನ ಈ ರೀತಿ ಇದೇ ತಿಂತಾನೆ. ಮಾಮೂಲಿ ಬೇಳೆ ಸಾರು ಇಂಥದ್ದು ಕೂಡ ತಿನ್ನಲ್ಲ. ಆದರೆ ಇದಕ್ಕೆ ಪರವಾಗಿಲ್ಲ, ನನಗೆ ಈ ಥರ ಇದ್ದರೆ ಸ್ವಲ್ಪ ಈಸಿ. ನಮ್ಮ ಮನೇಲಿ ನಾನು ಯೋಗ ಮಾತ್ರ ತಿಂಡಿ ತಿಂದ ತಕ್ಷಣ, ಊಟ ಆದ ತಕ್ಷಣ ಮಲ್ಕೊಳ್ಳೋದು, ನಾವೇ ಸೋಂಬೇರಿಗಳು ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಮನೆಗೆ ಬರೋರು ಸೋಂಬೇರಿಗಳಾಗಿರ್ತಾರೆ ಅಂತ ಗೊತ್ತಿರಲಿಲ್ಲ. ತಿಂಡಿ ತಿಂದ್ಬಿಟ್ಟು ಒಂದು 5 ಹೆಜ್ಜೆನೂ ಎಲ್ಲೂ ಓಡಾಡಲಿಲ್ಲ. ಇಬ್ಬರು ಹಿಂಗೆ ಬಿದ್ದೋರೆ ಸೋಂಬೇರಿಗಳ ಥರ. ನೋಡಿಲಿ, ನಮ್ಮ ಮನೆ ವಾತಾವರಣಂಗಿದೆಯಾ ಇಲ್ಲ ನಮ್ಮ ನೋಡಿದ್ರೆ ಎಲ್ಲರೂ ಸೋಂಬೇರಿಗಳ್ಗೆ ಆಗಬೇಕು ಅನ್ಸುತ್ತಾ? ತಿಂಡಿ ತಿಂದ ತಕ್ಷಣ ಹಿಂಗೆ ಮಲಗಿದೆಯಲ್ಲ, ಇದು ಸರಿನಾ ಹೇಳು? ಅದು ಪಕ್ಕದಲ್ಲಿ ಇವಳು ಸೋಂಬೇರಿಯಾಗಿ ಮಲಗೋದಲ್ದೇ ಅದನ್ನು ಸೋಂಬೇರಿ ಮಾಡಿ ತಪ್ಪಿಕೊಂಡು ಹಿಂಗೆ ಮಲ್ಕೊಂಡಿರೋದು ಪಕ್ಕದಲ್ಲಿ. ಅದು ನೋಡಿ, ಅದೆಂಥ ದೊಡ್ಡ ಸೋಂಬೇರಿ, ಅಲ್ಲಿ ನಿದ್ದೆ ಮಾಡ್ತಾಯಿದ್ದೆ. ಏನು ಓಡಾಡಬೇಕು, ಆಟ ಆಡಬೇಕು ಏನು ಅನ್ಸಲ್ವಾ? ತಿಂಡಿ ತಿಂದ್ಬಿಟ್ಟು ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ, ಫುಲ್ಲು ನಿದ್ದೆ. ಯಾಕೆ ಈ ಥರ ನಮ್ಮ ಮನೇಲಿ? ಇವಳಾದರೂ ಬಂದೋಳೆ, ಮಾತಾಡ್ತಾಳೆ, ಆಟ ಆಡ್ತಾಳೆ ಅಂದರೆ ತಿಂದ ತಕ್ಷಣ ಮಲ್ಕೊಂಡೋಳೆ. ಹೋಯ್ ಮೇಲೆ ಆಟಾಡೋಗ. ಫುಲ್ಲು ನಿದ್ದೆ, ಯಾರು ಬೇಡ ಈಗ. ಮೇಡಮ್ಗೆ ನಿದ್ದೆ ಮಾಡಿದ್ರೆ ಸಾಕು. ಅದಕ್ಕೆ ಕೈ ಬೇರೆ ಕೊಟ್ಕೊಂಡು ಮಲಸ್ಕೋದು ಹಿಂಗೆ ಥರ. ಹಾಯ್ ಗೈಸ್, ಇಲ್ಲಿ ನೋಡಿ ನಮ್ಮ ಆಂಟಿ ನಕ್ಕೊಂಡು ಹೋಯ್ತವ್ರೆ. ಮಾತಾಡ್ಬಿಟ್ಲಪ್ಪ ಕೊನೆಗೂ. ಇಷ್ಟು ಮಾತಾಡ್ಸೋಕ್ಕೆ ಇಷ್ಟುದ್ದ ಟ್ರೈನಿಂಗ್ ಕೊಟ್ಟಿದ್ದೀರಿ. ಹಿಂಗೆ ಮಾತಾಡ್ಬೇಕಮ್ಮ, ಮಾತಾಡ್ಸೋಣ ಅಲ್ಲಿ ನಾಚ್ಕೊಂಡ್ಬಿಟ್ಲ ಆಗಲೇ. ಹಾಯ್ ಗೈಸ್, ಇವರೇ ನಮ್ಮ ಆಂಟಿ. ಫ್ರೆಂಚ್ ಫ್ರೈಸ್ ಮಾಡಿಕೊಡಿ ಅಂದರೆ ಉಪ್ಪಿಟ್ಟು ತಿನ್ನು ಅಂತ ಹೇಳ್ತವ್ರೆ. ತಡಿಯೋಕ್ಕಾಯ್ತಿಲ್ಲ. ನಾನು ಹೇಳಿದ್ದೇನೋ ತಪ್ಪ? ಆರೋಗ್ಯವಾಗಿ ಉಪ್ಪಿಟ್ಟೈತೆ ತಿನ್ನು ಅಂದರೆ ಎಂಥದ್ದು? ಫ್ರೆಂಚ್ ಫ್ರೈಸ್. ಅದು ಎಣ್ಣೆಲಿ ಕರ್ದಿರೋದು, ಆರೋಗ್ಯಕ್ಕೆ ಒಳ್ಳೇದೆಲ್ಲ. ಉಪ್ಪಿಟ್ಟು ತಿನ್ನೋದು ತಪ್ಪು ಗೈಸ್, ಕಮೆಂಟ್ ಮಾಡಿ. ಅದನ್ನ ತಿನ್ಬೇಕಾ ನೀನು? ಯಾಕೆ ಉಪ್ಪಿಟ್ಟು ಚೆನ್ನಾಗೈತೆ ಇಲ್ವಾ? ಚೆನ್ನಾಗೈತೆ. ಮತ್ತೆ ಖಾರ ಮಕ್ಕಳು ಚೆನ್ನಾಗಿ ಖಾರ ತಿನ್ಬೇಕು, ಬುದ್ಧಿ ಶಾರ್ಪ್ ಆಗುತ್ತೆ ಅವಾಗ. ನಂತರ ನೀವು ಶಾರ್ಪ್ ಆಗ್ಬೇಕಾ ಬೇಡ? ಬುದ್ಧಿವಂತ ಬೇಡ. ಏನು ಬೇಡ ಅಂದ್ರೆ ಇಂಥವ್ರು ನಾವು ಏನು ಹೇಳೋಣ. ಉಪ್ಪಿಟ್ಟಿಗೆ ತಿನ್ಬಿಡು, ಆಮೇಲೆ ಅದನ್ನ ಹಾಕ್ಕೊಡ್ತೀನಿ ಎಣ್ಣೆಗೆ, ಸರಿನಾ? ಯಾವ ಎಣ್ಣೆ? ಅಡಿಗೆ ಎಣ್ಣೆ ಬೇಡ, ತಿನ್ಕೊಳಮ್ಮ. ಇಷ್ಟು ತಿನ್ಬಿಡು, ಸರಿನಾ? ತಿಂದಾದ್ಮೇಲೆ ಅವಳಿಗೆ ಸ್ವಲ್ಪ ಹಾಕ್ಕೊಡು, ಆಮೇಲೆ ಅದು ಹಾಕ್ಕೊಡ್ತೀನಿ, ಎಣ್ಣೆಗೆ ಹಾಕ್ಕೊಡ್ತೀನಿ. ಯಾವಾಗ? ಉಪ್ಪಿಟ್ಟು ತಿನ್ನು, ನೀವು ಫಸ್ಟ್ ಹಾಕ್ಕೊಡ್ತೀನಿ. ಉಪ್ಪಿಟ್ಟು ತಿನ್ಬಿಡು, ಹಾಕ್ಕೊಡ್ತೀನಿ, ಸರಿನಾ? ಫಸ್ಟ್ ಆರೋಗ್ಯವಾಗಿ ತಿನ್ಬೇಕು ಯಾವಾಗಲೂ. ಎಣ್ಣೆ ಪದಾರ್ಥ, ಬಿಸಿಲು ಬೇರೆ ಜಾಸ್ತಿ ತಾನೆ. ಫಸ್ಟೇ ನೀನು ಹಿಂಗಿದೆಯಲ್ವಾ, ಎಣ್ಣೆ ಜಾಸ್ತಿ ತಿನ್ಬಾರ್ದು. ಓಕೆ? ಸೋಂಬೇರಿ ಅವಳಿಗೊಂದು ಸ್ವಲ್ಪ ಹಾಕ್ಕೊಡ್ಬೇಕು, ಹೊಟ್ಟೆ ಇಷ್ಟವಾಗಿರುತ್ತೆ. ಬಾಯ್ ಗಾಯ್ಸ್, ಸಿ ಯು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸಾಕಮ್ಮ ಪಾತ್ರೆ? ಇನ್ನೂ ಸ್ವಲ್ಪ ದೊಡ್ಡದು ಕೊಡ್ಲಾ? ಹೇಳು.
ಗೈಸ್ ನಮ್ಮ ಆಂಟಿ ಕೊನೆಗೂ ಉಪ್ಪಿಟ್ಟು ತಿನ್ಸ್ಬಿಟ್ರು ನೋಡಿ. ಅದು ಬಾಣಲಿಯಲ್ಲಿ ಉಪ್ಪಿಟ್ಟು. ಆ ನಾಯಿ ಮರಿ ಅಂತದ್ದು ಉಪ್ಪಿಟ್ಟು ತಿಂತೈತೆ. ನಿನಗೆ ಖಾರನಾ? ಈಗ ನೋಡೋದು ಹೆಂಗೆ ಬಾಯಿಗೆ ಹಾಕೊಳ್ಳೋದು ನೋಡಲ್ಲಿ. ಎಷ್ಟು ಆಸೆಯಿಂದ ತಿಂತೈತೆ ನಾನು ಮಾಡಿರೋ ಉಪ್ಪಿಟ್ಟನ್ನ. ನೀನು ಖಾರ ಅದು ಇದು ಅಂತ ನಾಟಕ ಮಾಡ್ತೀಯಾ? ಅದೆಲ್ಲಿ ಅದು ತಿನ್ನಬೇಕು ಅನ್ನೋದಕ್ಕೆ ನೀನು ಹೇಳ್ತಾ ಇರೋದು ಉಪ್ಪಿಟ್ಟು ಹೋಗಲ್ಲ ಅಂತಲ್ಲ. ಅದು ನೀನು ಫಸ್ಟ್ ತಿನ್ನಬೇಕು. ಅದು ಎಂಥದ್ದು ಫ್ರೆಂಚ್ ಫ್ರೈಸ ಎಂಥದ್ದು ಅದನ್ನು ನೋಡು. ಆ ಪುಟಾಣಿ ಮರಿ ಅದು ಖಾರ ಆಗ್ತಾಯಿಲ್ಲ. ಅದಕ್ಕೆ ಹಾಕಿ ಖಾಲಿ ಮಾಡಿಬಿಡು. ನೀ ತಿನ್ನಬೇಡ, ಬೇಗ ತಿನ್ನೋ. ಅದು ತಿಂದರೆ ನಾನು ಕಣ್ಣು ಮುಂದೆ ಹಾಕ್ಕೊಡ್ತೀನಿ, ಇಲ್ಲಾಂದರೆ ಹಾಕ್ಕೊಡಲ್ಲ. ಓಕೆ? ಇನ್ನು ನಾವೆಲ್ಲ ಇದ್ರಲ್ಲಿ ಅಂದ್ಬಿಟ್ಟು ಸಂಜೆ ಹೋಗೋರು ಮಸಾಲೆ ಪುರಿ ತಂದರು. ಅವ್ರು ಕವರಲ್ಲಿ ತಂದಿರೋದು ನೋಡ್ಬಿಟ್ಟು ಏನೋ ತಂದಿದ್ದಾರೆ ಅಂತ ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ಇವಳು. ಪರವಾಗಿಲ್ಲ, ಹಿಂದಿಂದ ಓಡಾಡಿಕೊಂಡು ಒಂಥರ ನಮಗೆ ಖುಷಿ ಆಗ್ತಾಯಿದೆ. ಇಬ್ಬರೇ ಇದ್ದು ಬೋರ್ ಆಗಿರೋ ಮನೆ ಒಂಥರ ಚೆನ್ನಾಗಿದೆ, ನಮಗೆ ಚೆನ್ನಾಗಿದೆ ಅಷ್ಟೇ. ಏನಪ್ಪ ಇವರೇನೋ ಗೆಸ್ಟು, ನಾಯಿ ಮರಿಗೆ ಇಷ್ಟೊಂದು ಇದು ಅಂತೆಲ್ಲ ಅಂದ್ಕೋಬೇಡಿ. ನಮಗೆ ಅದೊಂಥರ ಖುಷಿ, ಮಗು ಥರನೇ ಅಂತ ನಾವು ಅಂದ್ಕೊಳ್ತೀವಿ. ಇನ್ನು ಮಸಾಲೆ ಪುರಿನೂ ಬಿಡಲಿಲ್ಲ ಅವಳು, ಮಸಾಲೆ ಪುರಿನೂ ತಿಂದು. ಓಕೆ, ಇನ್ನು ಇವತ್ತಿನ ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ಇವಳಿಗೆ ಒಂದು ಹೆಸರನ್ನ ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಒಂದೊಂದು ಮನಸ್ಸು ಇರಿಸ್ಕೊಳ್ಳೋದ ಬೇಡವಾ ಅನ್ನೋದು ಇದೆ. ಏನು ಮಾಡೋಣ ಅಂತ ಕಮೆಂಟ್ ಮಾಡಿ.